ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ತೇಜಸ್. ಎಲ್ಲ ಸನಾತನಿಯರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ಸೊ ಇವತ್ತೊಂದು ಹಬ್ಬದ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೈಫ್ ಸ್ಟೈಲ್ ವ್ಲಾಗ್ ಥರ ಇರುತ್ತೆ. ಹಬ್ಬದ ವ್ಲಾಗ್, ನಮ್ಮ ಮನೇಲಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡ್ಸಬೇಕು ಅಂತ ಈ ವ್ಲಾಗ್ ಮಾಡ್ತಿರೋದು. ಸೊ ಈಗ ಬೆಳಗ್ಗೆ ಎದ್ದು ಅಮ್ಮ ಇನ್ನೂ ಸ್ವಲ್ಪ ಜಲ್ದಿನೇ, ಈಗ 5:45 5:45 ಗಂಟೆ ಆಗ್ತಿದೆ. ಅಮ್ಮ ಇನ್ನೂ ಜಲ್ದಿನೇ ಎದ್ದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಸೊ ಬನ್ನಿ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನೋಡೋಣ. ಹಾಗೆ ಹಬ್ಬದಲ್ಲಿ ಎಂಜಾಯ್ ಮಾಡಿ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋಣ. ಆ್ಯಕ್ಚುಲಿ ಕ್ಯಾಲೆಂಡರ್ ಚೇಂಜ್ ಮಾಡೋದೆಲ್ಲ ಹೊಸ ವರ್ಷ ಅಂದ್ಕೊಂಡ್ರೆ ನಾನು ಹಿಂದೆ ನೋಡ್ತಾ ಇರ್ಬೋದು ನೇಚರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೇನೆ ಅಂತ. ಸೊ ಈ ನೇಚರ್ ಸೆಲೆಬ್ರೇಟ್ ಮಾಡೋದು ಯುಗಾದಿ. ಸೊ ನಮ್ಮ ಹಿಂದೂಗಳಿಗೆ ಇದೇ ಹೊಸ ವರ್ಷ. ಸೊ ಬನ್ನಿ ನಮ್ಮ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋಣ. ನೋಡಿ, ಅಮ್ಮ ಬೆಳಗ್ಗೆನೇ ಎದ್ದು, ಇನ್ನೂ ಬೆಳಕು ಕೂಡ ಆಗಿಲ್ಲ, ಅಮ್ಮ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ತಂದು ತೋರಣ ಕಟ್ಟಬೇಕು. ಹಾಗೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕು. ಹಾಗೆ ಒಂದು ಸತಿ ನೋಡಿ, ಇನ್ನೂ ಈಗ ಸೂರ್ಯ ಹುಟ್ತಾ ಇರೋದು. ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ ಅಂದ್ರೂ ಗೊತ್ತಾಗುತ್ತೆ ನೇಚರ್ ಈಗ ಫ್ರೆಶ್ಶಾಗಿ ಕಾಣ್ತಿದೆ ಇವತ್ತು ಅಂತ. ಅಂದರೆ ನೇಚರೇ ಸೆಲೆಬ್ರೇಟ್ ಮಾಡೋ ಹಬ್ಬ ಇದು. ಸೊ ಅದರಿಂದ ಇದನ್ನು ಹೊಸ ವರ್ಷ ಅನ್ನೋದ್ರಲ್ಲಿ ತಪ್ಪಿಲ್ಲ. ಒಂದು ಹೊಸ ವರ್ಷ ಅನ್ನೋದ್ರಲ್ಲಿ ತಪ್ಪಿಲ್ಲ ಅನ್ನೋದಕ್ಕಿಂತ ನಮ್ಮ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಈ ಥರ ಎಷ್ಟೋ ನೇಚರ್ಗೆ ಹೊಂದ್ಕೊಂಡಿರೋಂಥ ರೀಸನ್ಸ್ಗಳಿರ್ತವೆ. ಅದನ್ನು ನಾವು ತಿಳ್ಕೊಂಡಿರ ಯಾವುದೋ ಒಂದು ಕ್ಯಾಲೆಂಡರ್ ಚೇಂಜ್ ಮಾಡೋದನ್ನು, ಜಸ್ಟೇ ನೆಕ್ಸ್ಟ್ ಡೇ ಅನ್ನೋದನ್ನು ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕೇಕ್ ಕಟ್ ಮಾಡಿಕೊಂಡು, ಪಾರ್ಟಿಗಳು ಮಾಡಿಕೊಂಡು, ಕುಡ್ಕೊಂಡು, ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡು. ನೋಡಿ ನೇಚರ್ ಏನಿದೆ. ಈ ನೇಚರಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಮಾಡೋ ಪ್ರತಿಯೊಂದು ಹಬ್ಬದಿಂದನೂ ನೇಚರ್ ಇರುತ್ತೆ. ಪ್ರಕೃತಿಯೊಂದಿಗೆ ಹೊಂದ್ಕೊಂಡು ಮಾಡೋದು ನಮ್ಮ ಹಿಂದೂಗಳ ಹಬ್ಬಗಳು. ಅದರಲ್ಲಿ ಹೊಸ ವರ್ಷ ಕೂಡ ಒಂದು. ಸುತ್ತ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ಇದ್ಕೊಂಡು ಇಂಥ ಗ್ರೀನರಿ ಮಧ್ಯೆ ಇರೋದಕ್ಕೆ ನಾವೇ ಒಂಥರ ಖುಷಿಯಾಗಿದ್ದೀವಿ. ಲೈಕ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಡೈಲಿ ಸುತ್ತ ಗ್ರೀನರಿ ಕಾಣಿಸೋದ್ರಿಂದ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ಬೆಳಗ್ಗೆ. ಮತ್ತು ಪ್ರಕೃತಿನೇ ಆನಂದ ಪಡುತ್ತೆ ನಮ್ಮ ಹೊಸ ವರ್ಷನ. ಅದೇ ಕೆಲವೊಂದು ಕ್ಯಾಲೆಂಡರ್ ಚೇಂಜ್ ಮಾಡೋ ವರ್ಷಗಳನ್ನ ಗೊತ್ತಿಲ್ಲ, ನೀವು ಯಾರು ಏನು ಬೇಕಾದ್ರೂ ಅಂದ್ಕೊಡ್ರಿ. ಬಟ್ ಧರ್ಮ ಅಂತ ಬಂದಾಗ ನಾನು ಹಿಂದೂ ಧರ್ಮದ ಪರ ತುಂಬ ಗಟ್ಟಿಯಾಗಿ ನಿಲ್ತೀನಿ. ಆ್ಯಂಡ್ ನೇಚರ್ ಮುಂದೆ ಏನಿದೆ ರೀ, ನೋಡಿರಿ ಸುತ್ತ ಅನ್ಸುತ್ತೆ. ಇಂಥ ನೇಚರ್ನ ಬಿಟ್ಟು ಯಾವುದೋ ಒಂದು ಕ್ಯಾಲೆಂಡರ್ ಚೇಂಜ್ ಮಾಡೋದು, ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತಾರಲ್ಲ, ಐ ಥಿಂಕ್ ಇಟ್ಸ್ ಜಸ್ಟ್ ಎ ಕಿಡಿಂಗ್ ಥಿಂಗ್. ನೋಡಿ, ಇನ್ನು ಈಗ ಸನ್ರೈಸ್ ಆಗ್ತಿದೆ. ಕ್ಯಾಮ್ರಾನಲ್ಲಿ ತುಂಬ ಬೆಳಕಾಗಿರೋ ಥರ ಕಾಣ್ಬೋದು, ಬಟ್ ಇನ್ನೂ ಈಗ ಸೂರ್ಯ ಹುಟ್ತಾ ಇರೋದು. ನೇಚರ್ ಎಷ್ಟು ಚಕ್ಕರಾಗಿದೆ ಇವತ್ತು ಅಂದರೆ, ಒಳ್ಳೆ ವೈಬ್ಸ್ ಬರ್ತಿದೆ ಬೆಳಗ್ಗೆ. ಇನ್ನೊಂದು, ಬೆಳಗ್ಗೆ ಸ್ವಲ್ಪ ಜಲ್ದಿ ಇದ್ದರೆ ಮಾರ್ನಿಂಗ್ ವೈಬ್ ಸ್ವಲ್ಪ ಒಳ್ಳೆ ಫೀಲ್ ಕೊಡುತ್ತೆ. ಅದೇ ರೀತಿ ಮಸ್ತಾಗಿದೆ ವೈಬ್ಸು. ಇದು ಹೊಸ ವರ್ಷ ಅನ್ನೋದು, ಕ್ಯಾಲೆಂಡರ್ ಚೇಂಜ್ ಮಾಡೋದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನೇನು ಹೇಳ್ತೀರಾ ಕಮೆಂಟ್ ಮಾಡಿ.
ಬನ್ನಿ ಹಾಗೆ ಇವತ್ತು ನಮ್ಮ ಹೊಸ ವರ್ಷ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋ ವರ್ಷ ಹೇಗಿರುತ್ತೆ ಅಂತ ನೋಡಿಸ್ತೀನಿ. ಸೊ ಕೆಲವೊಂದು ನೋಡ್ಸೋಕ್ಕಾಗಲ್ಲ, ಬಿಕಾಸ್ ಮನೆ ಸ್ವಲ್ಪ ರೆನೋವೇಟ್ ಮಾಡಿಕೊಂಡು ವುಡ್ ವರ್ಕು ಅದು ಇದೊಂದು ಮಾಡ್ತಿದ್ದಾರೆ. ಅದರಿಂದ ಕೆಲವೊಂದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂದ್ಕೊತೀನಿ. ಬಟ್ ಹಬ್ಬದ್ದು ಮೇಜರ್ ಪಾರ್ಟ್ಸ್ ಎಲ್ಲ ಕವರ್ ಮಾಡ್ತೀನಿ. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಇದು ನಮ್ಮ ಸಂಸ್ಕೃತಿ. ಮನೇಲಿ ದೊಡ್ಡವ್ರ ಕೈಯಲ್ಲಿ ಎಣ್ಣೆ ಇಕ್ಸ್ಕೊಂಡು ಸ್ನಾನ ಮಾಡಿ ಹಬ್ಬ ಮಾಡೋದು ನಮ್ಮ ಸಂಸ್ಕೃತಿ, ನಮ್ಮ ಹೊಸ ವರ್ಷ. ಸುಮ್ಮನೆ ಕೇಕ್ ಕಟ್ ಮಾಡಿಕೊಂಡು ಸೌಂಡ್ ಹಾಕ್ಕೊಂಡು ಪಟಾಕಿಗಳು ಹೊಡ್ಕೊಂಡು ಮಾಡೋದು, ಕ್ಯಾಲೆಂಡರ್ ಚೇಂಜ್ ಮಾಡೋ ವರ್ಷ ಮಾಡೋದು ನಮ್ಮ ಹೊಸ ವರ್ಷ ಅಲ್ಲ. ಸೊ ಈಗ ತಲೆಗೆ ಎಣ್ಣೆ ಇಕ್ಕಿಸ್ಕೊಂಡು ನೆಕ್ಸ್ಟ್ ಹಾಗೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಸೊ ಒಂದು ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಈಗ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಪೂಜೆ ಎಲ್ಲ ಆಯಿತು, ಬೇವು ಬೆಲ್ಲ ತಿಂದಿದ್ದು ಕೂಡ ಆಯಿತು. ಈಗ ಊಟ ಮಾಡಬೇಕು, ತಿಂಡಿ ಮಾಡಬೇಕು. ಏನೇನು ಮಾಡಿದ್ದಾರೆ ನೋಡಿಸ್ತೀನಿ ಬನ್ನಿ. ಒಬ್ಬಟ್ಟು, ಇದು ಹಾಲು, ಇದು ಆಲೂಗಡ್ಡೆ ಪಲ್ಯ, ಅನ್ನ, ವಾವ್ ಒಬ್ಬಟ್ಟು ರಸ, ಇದು ನನ್ನ ಫೇವ್ರೇಟು. ಮತ್ತು ಇದು ಮೇ ಬಿ ಹಪ್ಪಳ, ಮೇ ಬಿ ಇದು ಹೆಸರುಬೇಳೆ, ಹೆಸರುಬೇಳೆ. ಸೊ ಇಷ್ಟು ಇವತ್ತು ನಮ್ಮದು ಹಬ್ಬದ ಊಟ ಮಾಡಿ ಸಿಗ್ತೀನಿ ಮತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸಂಜೆ ಆಗಿದೆ. ಈಗ ಇಲ್ಲಿ ಬೆಂಕಿ ಉರ್ಸ್ಕೊಂಡು ಕೂತಿದ್ದೀವಿ, ಕೆಂಡ ಮಾಡೋಕ್ಕೆ, ಧೂಪ ಹಾಕೋಕ್ಕೆ. ಸೊ ಬನ್ನಿ ನೋಡಿಸ್ತೀನಿ. ಸೊ ಬೆಂಕಿ ಉರ್ಸ್ಕೊಂಡು ಕೂತಿದ್ದೀವಿ ಎಲ್ಲ. ಅಮ್ಮ ಈಗಷ್ಟೇ ಒಳಗಡೆ ಹೋದರು. ಬೆಂಕಿ ಉರ್ಸ್ಕೊಂಡು ಕೂತಿದ್ವಿ. ಚೆನ್ನಾಗಿ ಅಂಟಿ ಕೆಂಡ ಆದಮೇಲೆ ಒಳಗಡೆ ಎತ್ಕೊಂಡೋಗಿ ಧೂಪ ಹಾಕಬೇಕು ಮನೆಗೆಲ್ಲ. ಬನ್ನಿ ಅನಿಸಿ ಸುತ್ತ ನೋಡೋಣ, ನೇಚರ್ ನೋಡಿಸ್ತೀನಿ ಹೇಗಿದೆ ಹೊಸ ವರ್ಷ ಅಂದರೆ ಏನು ಅಂತ. ನೋಡಿ, 6 ಕಾಲಾಗಿದೆ, ಬಟ್ ಕ್ಯಾಮ್ರಾನಲ್ಲಿ ತುಂಬ ಬೆಳಕಿರೋ ಥರನೇ ಕಾಣುತ್ತೆ. ನೋಡಿ ನೇಚರು ಸುತ್ತ ಎಷ್ಟು ಗ್ರೀನರಿ ಇದೆ, ಎಲ್ಲ ಹೊಸ ಕಾಣಲ್ವಾ? ಇದಂತಾನೆ ಹೊಸ ವರ್ಷ ಅನ್ಬೇಕು. ಸರಿ ಫ್ರೆಂಡ್ಸ್, ಅದು ಬೆಂಕಿ ಉರಿಸ್ತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ಅಂಟ್ಕೊಂಡು ಕೆಂಡ ಆಗಲಿ, ಆಮೇಲೆ ಲಾಸ್ಟಲ್ಲಿ ಧೂಪ ಹಾಕ್ಬೇಕಾದ್ರೆ ಸಿಗ್ತೀನಿ.
ಇವಾಗ ಧೂಪ ಎಲ್ಲ ಹಾಕಿದ್ದಾಯಿತು. ಇದರೊಂದಿಗೆ ಈ ವ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.